3, 2, 1. ಓ ಎಸ್ ನೋಡಿ ಗೈಸ್ ಹೆಂಗ್ ಜಗಳ ಆಡ್ತಾರೆ. ಅಯ್ಯೋ ದೇವಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಗೆ ಇವತ್ತು ಲ್ಯಾಬ್ ಎಕ್ಸಾಮ್ ಇದೆ. ಸೊ ಲ್ಯಾಬ್ ಎಕ್ಸಾಮ್ ಹೆಂಗೆ ಹೋಗುತ್ತೆ ಅಂತ ನಿಮಗೆ ನೋಡ್ತೀನಿ ಬನ್ನಿ. ನೋಡಿ ಗೈಸ್, ಲ್ಯಾಬ್ ಅಂದರೆ ಫಸ್ಟ್ ಬ್ಯಾಚ್ ಹೋಗಿರುತ್ತೆ. ಇವಾಗ ಸೆಕೆಂಡ್ ಬ್ಯಾಚು ಥರ್ಡ್ ಬ್ಯಾಚು ಕುತ್ಕೊಂಡು ಓದ್ತಾ ಇರ್ತಾರೆ. ನಮ್ಮ ಫ್ರೆಂಡ್ಸ್ ನೋಡಿದ್ರೆ ತಿನ್ಕೊಂಡು ಓದೋದು ಬಿಟ್ಬಿಟ್ಟು ತಿಂತಾ ಇದ್ದಾರೆ. ಹಾಯ್ ಅಲ್ಲೇ ಗೈಸ್. ನೋಡಿ ಗೈಸ್, ಬೆಳಗ್ಗೆ ಜಗಳ ಆಡ್ತಾ ಇದ್ದಾರೆ ಇಬ್ರು. ಹಾಯ್ ಅಲ್ ಕೈಶಾ. ನೋಡ್ದ ಎಕ್ಸೈಟ್ಮೆಂಟ್ ಅಂದ್ರೆ ಅವಳದೇ ಎಕ್ಸೈಟ್ಮೆಂಟ್. ವಾಟ್ ಎ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. 5 minutes ಬ್ಯಾಕ್ ಗೈಸ್. ನಾವು ಕನ್ನಡ ಸರ್ ಬಂದಿದ್ರು. ಯಾವ ಸಬ್ಜೆಕ್ಟ್ ಅಂತ ಕೇಳಿದ್ರೆ ನಾವು ಆಮೇಲೆ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ಗೈಸ್, ಎಕ್ಸಾಮ್ ಇಟ್ಕೊಂಡು ನಾವು ಏನ್ ಫನ್ ಮಾಡ್ತಾ ಇದ್ದೀವಿ. ಬರೀ ಇಂಥದೆಯಾ. ಓಕೆ ಗೈಸ್, ನೋಡಿ ಫುಲ್ ಖಾಲಿ ಆಗೋಯ್ತು. ಫುಲ್ ಖಾಲಿ. ಸೆಕೆಂಡ್ ಮ್ಯಾಚ್ ಫುಲ್ ಇಷ್ಟೊತ್ತು ಓದಿ ಇವಾಗ ಸೆಕೆಂಡ್ ಮ್ಯಾಚ್ ಹೊರಗಡೆ ಹೋದ್ರು. ಇವ್ರು ಫಸ್ಟ್ ಮ್ಯಾಚ್ ಇವಾಗ ನೋಡಿ ಗೈಸ್ ಸುಮ್ಮನೆ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ ಗೈಸ್. ಇಲ್ಲ ಗೈಸ್, ಸುಮ್ಮನೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ಲಿ. ಇವಾಗ ಓದ್ತಾ ಇದ್ದಾಳೆ. ಇನ್ನೇನ್ ಕೆಲ್ಸ. ಟಾಪರ್ ಗೈಸ್ ಓದ್ತಾರೆ. ನಾವು ಇನ್ನು ಒಂದ್ ವೀಕ್ ಇದೆ ಓದೋದು. ಇನ್ನು 10 days ಇದೆ. 10 days ಇದೆ ಇನ್ನ ನಮ್ಗೆ ಎಕ್ಸಾಮ್ಗೆ. ಮತ್ತೆ ಇವಾಗಲೇ ಅವಳು ಓದ್ತಾ ಇದ್ದಾಳೆ. ಸೊ ನಾವು ಥರ್ಡ್ ಬ್ಯಾಚ್ ಅವರು ಇವಾಗ ನಾವು ಕುತ್ಕೊಂಡು ಹೋಗ್ತಾ ಇದೀವಿ. ಸೆಕೆಂಡ್ ಬ್ಯಾಚ್ ಒಳಗಡೆ ಹೋಗಿದೆ ಗೈಸ್. For their unluckiness, they'll go at 4 o'clock, come at 8 o'clock. ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಟೈಮಿಂಗ್ ಅಲ್ಲಿ. ಮನೆಗೆ ಎಷ್ಟು ಗಂಟೆಗೆ ಹೋಗೋದು ನೀನು? ಮನೆಗೆ 8 o'clock ಹೋಗ್ತೀನಿ ನಾನು. 4 o'clock ಹೋಗೋದು. ಇವ್ಳು ಕಮ್ at 8 o'clock ಅಂತ ಹೇಳಿದ್ದು. ಓ ಮಾರ್ನಿಂಗ್ ಉಲ್ಟಾ ಹೇಳ್ಬಿಟ್ಟೆ. ನೀನು 4 ಬಂದು 8 ಹೋಗ್ತೀಯ ಅಂತ ಹೇಳಿ. ಇನ್ನೊಂದ್ಸರಿ ಸರಿ, ರಿಪೀಟಲ್ ಆಗ್ತೀನಿ. ಇಲ್ಲಿ ಕಟ್ ಮಾಡಿ ಅದನ್ನ ರಿಪೀಟಲ್ ಆಗ್ತೀನಿ. They'll go at 4 o'clock, come at 8 o'clock. They'll go at 4 o'clock, come at 8 o'clock. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗೈಸ್, ನಾವು ಕಷ್ಟಪಟ್ಟು ಓದ್ತಾ ಇದೀವಿ. ನಮ್ಗೆ ಎಕ್ಸಾಮ್ ಇದೆ ಅಂತ ಇವಳು ವ್ಲಾಗ್ ನೋಡ್ಕೊಂಡು ನಗೀತಾನೆ ಇದ್ದಾರೆ ಗೈಸ್. ನೋಡಿ ಇರಿಟೇಟ್ ಮಾಡ್ತಿದ್ದಾರೆ. ನಾವು ಓದ್ತಾ ಇದ್ರೆ ಪಕ್ಕದಲ್ಲಿ ಕುತ್ಕೊಂಡು ವ್ಲಾಗ್ ನೋಡ್ಕೊಂಡು ನಗೀತಾ ಇದ್ದಾರೆ ಗೈಸ್. ಓಕೆ ಗೈಸ್, ಇವಾಗ ಥರ್ಡ್ ಬ್ಯಾಚ್ ಕೂಡ ಎಕ್ಸಾಮ್ ಆಯ್ತು. ಸೊ ಇವಾಗ ಎಕ್ಸಾಮ್ ಆಗಿ ಸುಮ್ಮನೆ ಕುತ್ಕೊಂಡು ಚಿಲ್ ಮಾಡ್ತಾ ಇದೀವಿ ಗೈಸ್. ನೋಡಿ ಅವಳು ಲಿಪ್ಸ್ಟಿಕ್ ಹಾಕೊಂತ ಇದ್ದಾಳೆ. ಇದು ಆಕ್ಚುಲಿ ಚೆನ್ನಾಗಿದೆ. ನೋಡಿ ಗೈಸ್ ಹೆಂಗ್ ಜಗಳ ಆಡ್ತಾರೆ. ಎಕ್ಸಾಮ್ ಮುಗಿದ್ರು ಜಗಳ ಆಡ್ತಾಳೆ, ಎಕ್ಸಾಮ್ ಆದ್ಮೇಲೂ ಜಗಳ ಆಡ್ತಾರೆ, ಮುಂಚೆನೂ ಜಗಳ ಆಡ್ತಾಳೆ. ಇವಳೇ ನೋಡ್ದ ಗೈಸ್, ಹಿಂಗಿರುತ್ತೆ ಗೈಸ್ ಇವ್ರ ಜೊತೆ.